ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ನಾಳೆ 27 ಫೆಬ್ರವರಿ 2025ಕ್ಕೆ ನಿಮಗೆ SSLC ಮ್ಯಾಥಮೆಟಿಕ್ಸ್ ಅಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ನಡೀತಾ ಇದೆ. ಆಲ್ರೆಡಿ ನಾನು ಬೋರ್ಡ್ದು 4 ಕ್ವಶನ್ ಪೇಪರ್ ಅನ್ನು ಕೂಡ ಕೊಟ್ಟಿದ್ದೀನಿ. ಸೊ ನಾನು ಮತ್ತೆ ನಿಮಗೆ ಪ್ರಾಕ್ಟೀಸ್ ಅಂತ ಏನು ಮಾಡಿದ್ದೀನಿ ಅಂದರೆ 6 ಕ್ವಶನ್ ಪೇಪರ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಓಕೆನಾ, ಅವೆಲ್ಲ ನೀವು ನೋಡಬೇಕಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಮ್ಯಾಥ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋದರೆ ಆ ಎಲ್ಲ ವಿಡಿಯೋಗಳು ಸಿಗ್ತವೆ. ಪಾಸಿಂಗ್ ಲೆಕ್ಕಗಳಿದ್ದಾವೆ, ಪಾಸಿಂಗ್ ಪ್ಯಾಕೇಜ್ ಇದ್ದಾವೆ, ಫಿಕ್ಸ್ ಕ್ವಶನ್ಗಳನ್ನು ಸಹಿತ ಕೊಟ್ಟಿದ್ದೀನಿ. ಇದೇ ಥರದ ಮುಂದೆ ಬರ್ತಕ್ಕಂಥ 4 ವಿಷಯಗಳ ಎಕ್ಸಾಮ್ಗೂ ಕೂಡ ನಾವು ನಿಮಗೆ ವಿಡಿಯೋಗಳನ್ನು ಕೊಡ್ತಾನೆ ಇರ್ತೀವಿ. ದಯಮಾಡಿ ನಮ್ಮ ಎಲ್ಲ ಪ್ರತಿಯೊಂದು ವಿಡಿಯೋನ ನೀವು ಏನು ಮಾಡಬೇಕು, ಲೈಕ್ಗಳನ್ನು ಮಾಡಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಕ್ವಶನ್ಸ್ಗಳು ಹೊಸದು ಅನ್ನಿಸ್ಬೋದು, ಬಟ್ ಕಡೆ ತನಕ ನೋಡಿ ಹೊಸ ಕ್ವಶನ್ಸ್ ಇದ್ದಾವೆ, ಖಂಡಿತ ನಿಮಗೆ ಯೂಸ್ ಆಗ್ತಕ್ಕಂಥ ಪ್ರಶ್ನೆಗಳೇ ಇದ್ದಾವೆ. ಎಸ್, ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 1 ವೆರಿ ಫೇವರೇಟ್, ಬಹಳ ಸರಿ ಕೇಳ್ತಾರೆ. ಸೊ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಏನಿಲ್ಲ, ಈ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಸರ ಅದು ಟಚ್ ಆಗದ ಅಂತ ನೋಡಬೇಕು. 1 2 3 4 ಸರಿ ಟಚ್ ಆಗದ. ಸೊ ಶೂನ್ಯತೆ ಎಷ್ಟಾಗಬೇಕಪ್ಪ ಅಂತಂದ್ರೆ 4 ಅಂತಕ್ಕಂಥದ್ದು ಶೂನ್ಯತೆ ಅಂತಕ್ಕಂಥದ್ದು ಉತ್ತರ ಬರ್ತದೆ. ವೆರಿ ಈಸಿ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಸೊ ಚೆನ್ನಾಗಿ ಅದನ್ನು ಕಲ್ಕೊಡ್ರಿ. ಇನ್ನು ಎರಡನೇದು ನೋಡ್ಕೊಡ್ರಿ. ಸೊ ಇದ್ರ ಬೆಲೆಗಳನ್ನು ಕೇಳಿದ್ರು. ಸೊ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂತೆ ಇದೆ. ಆಲ್ರೆಡಿ ನಿಮಗೆ ಕೋಷ್ಟಕದಲ್ಲಿನೇ ಆ ಬೆಲೆಗಳನ್ನು ಕೊಟ್ಟಿದ್ರು. ಆ ಕೋಷ್ಟಕವನ್ನು ಯಾರೆಲ್ಲ ಬಹೈಟ್ ಮಾಡಿದ್ರೆ ಗೊತ್ತಾಗ್ತದೆ. 6/5 ಅಂತಕ್ಕಂಥದ್ದು ಆನ್ಸರ್ ಅದು ಬರಬೇಕು. ಪ್ರಶ್ನೆ 3 ಚಿತ್ರ ಗಮನಿಸ್ರಿ. ST ಸಮಾಂತರ QR ಅದ PT/TR ಗೆ ಸಮವಾದದ್ದು. ಸೊ ಯಾವುದು? ಸೊ ಥರ್ಡ್ ಕ್ವಶನ್ ಅಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ PS/SQ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 4 ಒಂದು ಗೋಳದ ಘನಫಲ ಅದರ ಮೇಲ್ಮೈ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮನ ಆಗಿದೆ. ಹಾಗಾದ್ರೆ ಗೋಳದ ತ್ರಿಜ್ಯ ಎಷ್ಟು ಮಾನಗಳಾಗಿರ್ತವೆ ಅಂತ ಕೇಳಿದ್ರು. ಸೊ ಗೋಳದ ತ್ರಿಜ್ಯ ಅದು ಆಪ್ಷನ್ ಎ 3 ಮಾನಗಳಾಗಿರ್ತವೆ ಅನ್ನೋದು ಉತ್ತರ. ಪ್ರಶ್ನೆ 4 x plus 2y minus 4 is equal to 0, 2x plus 4y minus 12 is equal to 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಯಾವ ತರನಾಗಿರ್ತಕ್ಕಂಥ ರೇಖೆಗಳಾಗಿರ್ತವೆ ಅಂತ ಹೇಳಿತ್ತು. ಸೊ ಆ ಕೋಷ್ಟಕಗಳನ್ನು ಹೈಟ್ ಮಾಡಬೇಕು. ಸಮಾಂತರ ರೇಖೆಗಳು ಅಂತಕ್ಕಂಥದ್ದು ಬರ್ತದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 6 ವೆರಿ ಫೇವರೇಟ್, ವೆರಿ ರಿಪೀಟೆಡ್ ಕ್ವಶನ್. ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕಗಳ ನಡುವಿನ ಸಂಬಂಧವನ್ನು ಸರಿಯಾಗಿ ಯಾವುದನ್ನು ಸೂಚಿಸ್ತದೆ ಅಂತ ಕೇಳಿದರು. ಸೊ ನಿಮಗೆ ನೋಡಿದ್ರೆ ಗೊತ್ತದ ಆಪ್ಷನ್ ಎಸ್, ವೆರಿ ಗುಡ್, ಸಿ ಇಸ್ ದ ರೈಟ್ ಆನ್ಸರ್. 3 ಮಧ್ಯಾಂಕ ಮೈನಸ್ 2 ಸರಾಸರಿ ಅನ್ನೋದು ಬಹುಲಕಕ್ಕೆ ಸಮನೆ ಆಗಿರ್ತದೆ. ಎರಡನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ 2n = 3n+5 ಆದಾಗ ಶ್ರೇಣಿಯ 4ನೇ ಪದವನ್ನು ಕಂಡುಹಿಡಿಯಿರಿ. ವೆರಿ ಈಸಿ. ಎನ್ ಇದ್ದಲ್ಲಿ 4 ತುಂಬ್ರಿ, 4 3 12, 12ರಲ್ಲಿ 5 ಕೂಡಿಸಿದ್ರೆ 17. ಸೊ ಶಿ ಅಂತಕ್ಕಂಥದ್ದು 17 ಇಸ್ ದ ರೈಟ್ ಆನ್ಸರ್ ಬರ್ತದೆ. ಪ್ರಶ್ನೆ 8 ತ್ರಿಜ್ಯವಿರುವ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗಿರ್ತದ ಅಂತ ಕೇಳಿದ್ದಾರೆ. ಸೊ ಸೂತ್ರ ಹಾಕಿ ಲೆಕ್ಕ ಮಾಡಿದಾಗ 2772 cm² ಅನ್ನೋದೇ ಉತ್ತರ ಬರ್ತದೆ. ಸೊ ಕಲ್ಕೊಡ್ರಿ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಲೆಕ್ಕ ಇತ್ತು. 1 ಮಾರ್ಕ್ ಕ್ವಶನ್. ಸೊ ಇದು ಲಘು ಕೋನದ ಬೆಲೆ ಏನು ಅಂತ ಕೇಳಿದ್ದಾರೆ. ನೋಡಿ, √3 cot A = 1. ಆದರೆ ಲಘು ಕೋನದ ಬೆಲೆ ಅಂತ ಕೇಳಿದ್ರು. ಸೊ ಲಘು ಕೋನ ಅಂತ ಗೊತ್ತಾದರೆ ಸೊ ನಿಮಗೆ ಗೊತ್ತದ ಇಟ್ಸ್ 60 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 10. ಸೊ ಚಿತ್ರ ಕೊಟ್ಟಿದ್ದಾರೆ ಡಯಾಗ್ರಾಮ್ ಅಲ್ಲಿ. ಚಿತ್ರ O ಕೇಂದ್ರವಿರೋ ವೃತ್ತದಲ್ಲಿ AC ಒಂದು ವ್ಯಾಸ. ಕೋನ ACB = 50 ಡಿಗ್ರಿ. ಕೋನ BAC ಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರಿ. ಸೊ ವೆರಿ ಈಸಿ ಅದ. ಕೋನ ACB 50 ಡಿಗ್ರಿ ಆದ್ರೆ ಕೋನ ABC = 90 ಡಿಗ್ರಿ. ಸೊ ಅವಾಗ ಕೋನ ACB ಪ್ಲಸ್ ಕೋನ ABC ಪ್ಲಸ್ ಕೋನ BAC = 180 ಡಿಗ್ರಿ. ಇಲ್ಲಿ 50 ಡಿಗ್ರಿ 90 ಡಿಗ್ರಿ ಕೊಟ್ಟಿದ್ದಾರೆ. BAC ಕಂಡುಹಿಡಬೇಕು. ಸೊ 180 ಡಿಗ್ರಿಯಲ್ಲಿ 90 ಮತ್ತು 50 ಕೂಡಿಸಿದಾಗ 140. ಸೊ 180ರಲ್ಲಿ 140 ಕಳೆದ್ರೆ 40. ಅದೇ ಕೋನ BAC ಆಗಿರ್ತದೆ. ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು 11ನೇ ಪ್ರಶ್ನೆ ಇದೆ. ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ 1/3πr²h ಘನಮಾನಗಳು ಅಂತಕ್ಕಂಥದ್ದು cm³ ಅಂತಕ್ಕಂಥದ್ದು ಇದರ ಉತ್ತರ ಬರ್ತದೆ. 12ನೇ ಪ್ರಶ್ನೆ 17 × 5 × 11 × 2 + 2 ಇದು ಸಂಯುಕ್ತ ಸಂಖ್ಯೆಯ ಪರೀಕ್ಷೆ ಮಾಡಿ ಅಂತ ಕೇಳಿದ್ದಾರೆ. ಎಸ್, ಹೇಗಾದರೆ ಸಂಯುಕ್ತ ಸಂಖ್ಯೆ ಅಂತಂದರೆ ಹೇಗೆ ಬರಿಬೋದು? 17 × 5 11 × 2 + 2. ಸೊ ಇದನ್ನು ಹಾಕಿದಾಗ ಈ ಥರ ಬರ್ತದೆ. ಸೊ 2 × 936. ಸೊ ಆದ ಕಾರಣ ಇದು ಒಂದು ಸಂಯುಕ್ತ ಸಂಖ್ಯೆ ಅಂತ ನಾವು ಕರಿತೀವಿ. ಮುಂದಿನ ಪ್ರಶ್ನೆ P of x = x³ - x² + x - 1 ಆದಾಗ P1 ರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ವೆರಿ ಈಸಿ ಅದ. ಎಕ್ಸ್ ಎಲ್ಲ ಐತಲ್ಲ ಅಲ್ಲೆಲ್ಲ 1 ಹಾಕೋತ ಹೋಗ್ರಿ. 1 1 ರ ಘಾತ 3 1 ರ ಘಾತ 2 1. ಸೊ 1 ರ ಘಾತ 3 ಅಂದಾಗ 1 ಮೈನಸ್ಗೆ ಮೈನಸ್ಸು. 1 ರ ಘಾತ 2 ಅಂದರೆ 1 ಪ್ಲಸ್ಗೆ ಪ್ಲಸ್. ಸೊ 1ಕ್ಕೆ 1 -1. ಸೊ ಅವಾಗ ಏನು ಬರ್ತದೆ? ಎಲ್ಲನೂ ಕೂಡ ಏನಾಗ್ತದೆ? 0 ಅಂತಲೇ ಬರ್ತದೆ.
14 ಎಕ್ಸ್ ಮತ್ತು ವೈ ಎರಡು ಚರಾಕ್ಷರಗಳಿರುವ ಸರಳ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಹೇಗೆ ಸಾಮಾನ್ಯ ರೂಪ ಬರೀತೀರಿ? a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇದು ಸಾಮಾನ್ಯ ರೂಪ ಆಗ್ತದೆ. 15 x ಪ್ಲಸ್ 4 x ಮೈನಸ್ 3 ಇಸ್ ಈಕ್ವಲ್ ಟು 0 ಸಮೀಕರಣದಲ್ಲಿ ಒಂದು ಮೂಲ -4 ಆದರೆ ಆ ಸಮೀಕರಣದ ಇನ್ನೊಂದು ಮೂಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ವೆರಿ ಈಸಿ ಅದ. ಸೊ x ಪ್ಲಸ್ 4 x ಪ್ಲಸ್ 3 ಇಸ್ ಈಕ್ವಲ್ ಟು 0. ಸೊ x ಇಸ್ ಈಕ್ವಲ್ ಟು 4 is equal to 0, therefore x is equal to minus 4, x plus 3 is equal to 0, therefore x is equal to minus 3. ಸೊ ಇನ್ನೊಂದು ಮೂಲ -3 ಆಗಿರ್ತದೆ. 16ನೇ ಪ್ರಶ್ನೆ. ಸೊ 4 cot a ದ ಬೆಲೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ 4 cot a ದ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇಷ್ಟು 1 ಮಾರ್ಕ್ಗಳನ್ನು ಕ್ವಶನ್ಸ್ಗಳನ್ನು ನಾನು ನಿಮಗೆ ಸಾಲ್ವ್ಗಳನ್ನು ಮಾಡಿಕೊಟ್ಟೆ. ಸೊ ನೆಕ್ಸ್ಟ್ ಹೋಗೋಣ 2 ಮಾರ್ಕ್ ಕ್ವಶನ್ಸ್. 4 ಪ್ಲಸ್ 7 ಪ್ಲಸ್ 10 ಪ್ಲಸ್ 13 ಈ ಸಮಾಂತರ ಶ್ರೇಣಿಯ ಮೊದಲ 30 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಸೊ ಮೊದಲ 30 ಪದಗಳನ್ನು ಕಂಡುಹಿಡಿಯಬೇಕು. ಸೊ ಏನೆಲ್ಲ ಶ್ರೇಣಿಗಳನ್ನು ಬರ್ಕೋಬೇಕಾಗ್ತದೆ? ಫಸ್ಟ್ ಶ್ರೇಣಿ ಇತ್ತು 4 ಪ್ಲಸ್ 7 ಪ್ಲಸ್ 10. ಸೊ ಇದರಲ್ಲಿ ಏನು ಕಂಡುಹಿಡಿಬೇಕಂತ ಹೇಳಿದ್ದಾರೆ? ಎಸ್, ಎದ 4, 7ರಲ್ಲಿ 4 ಡಿ ಬತ್ತು 3, ಎನ್ ಅದ 20, ಎಸ್ 20ಗಳನ್ನು ಮೊತ್ತ ಕಂಡುಹಿಡಬೇಕು. ಸೊ ಮೊತ್ತ ಕಂಡುಹಿಡಬೇಕಾದ್ರೆ ಸೂತ್ರ SN is equal to n divided by 2 2a plus n minus 1 into d ಅಂತಕ್ಕಂಥದ್ದು ಬರ್ತದೆ. ಎಸ್ n divided by 2 2a plus n minus 1 into d. ಎಸ್ ಓಕೆ. ಇದರಲ್ಲಿ n ನ ಬೆಲೆ 20, a ದ ಬೆಲೆ 4, d ದ ಬೆಲೆ 3 ಇವುಗಳನ್ನು ಹಾಕಿದಾಗ ಸೊ ಒಟ್ಟಾರೆ ಉತ್ತರ ಬರದೆ ಸ್ನೇಹಿತರೆ 650 ಅಂತಕ್ಕಂಥದ್ದು ಕಲ್ಕೊಳ್ರಿ. ಸೊ ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಇದು. ಮುಂದಿನ ಪ್ರಶ್ನೆ 18. 2x ಪ್ಲಸ್ 3y ಇಸ್ ಈಕ್ವಲ್ ಟು 9, 3x ಪ್ಲಸ್ 4y ಇಸ್ ಈಕ್ವಲ್ ಟು 5 ಸಮೀಕರಣಗಳನ್ನು ಬಿಡಿಸಿ. ವೆರಿ ಈಸಿ. ಸೊ 2x ಪ್ಲಸ್ 3y ಪ್ಲಸ್ 9 1 ಆಗಿರಲಿ, 3x ಪ್ಲಸ್ 4y ಇಸ್ ಈಕ್ವಲ್ ಟು 2 2 ಆಗಿರಲಿ. ಸಮೀಕರಣ 1ಅನ್ನು 3ರಿಂದ, ಸಮೀಕರಣ 2ಅನ್ನು 2ರಿಂದ ಗುಣಿಸಬೇಕು. ಸೊ 2ರಿಂದ ಗುಣಿಸಿದಾಗ ಎಷ್ಟು ಬರ್ತದಪ್ಪ ಅಂದ್ರೆ, ಸೊ ಫಸ್ಟ್ ಒಂದೇದು 6x ಪ್ಲಸ್ 9y ಇಸ್ ಈಕ್ವಲ್ ಟು 27, 6x ಪ್ಲಸ್ 8y ಇಸ್ ಈಕ್ವಲ್ ಟು 10 ಅಂತ ಆಗ್ತದೆ. ಸೊ ಅವಾಗ y ದ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 17 ಅಂತಕ್ಕಂಥದ್ದು ಬರ್ತದೆ. ಅಂದರೆ ಇಲ್ಲಿ 1 ಇರ್ತದಲ್ಲ, ಸೊ ಇದನ್ನು 17 ಅಂತ ಆಗ್ತದೆ. ಈ ವೈಯದ ಬೆಲೆ 1ರಲ್ಲಿ ಏನು ಮಾಡಬೇಕು? 7 ಅಂತ ಹಾಕಿದಾಗ ಸೊ ಎಕ್ಸ್ ಬೆಲೆ ಬರ್ತದೆ -21 ಅಂತಕ್ಕಂಥದ್ದು ಬರ್ತದೆ. ಮುಂದಿನ ಪ್ರಶ್ನೆ 2x² ಪ್ಲಸ್ 5x ಪ್ಲಸ್ 5 ಇಸ್ ಈಕ್ವಲ್ ಟು 0 ಈ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ಕೊಳ್ಳೋಣ 2x² ಪ್ಲಸ್ 5x ಪ್ಲಸ್ 5 ಇಸ್ ಈಕ್ವಲ್ ಟು 0. ಓಕೆನಾ? ನೆಕ್ಸ್ಟ್ ಇಲ್ಲಿ a2 b5 c5 ಆಗದ. ಶೋಧಕ ಏನು? b² ಮೈನಸ್ 4ac. ಸೊ ಬಿ ಬೆಲೆ 5, ಎ ಬೆಲೆ 2, ಸಿ ಬೆಲೆ 5ಅನ್ನು ಹಾಕೋಣ. ಅವಾಗ ಏನಾಗ್ತದಪ್ಪ ಅಂದ್ರೆ -5 ಅಂತ ಬರ್ತದೆ. ಸೊ ಇದು ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಇದು ಉತ್ತರ ಬರ್ತದೆ. ಅಥವಾ ಕೇಳಿದ್ರು x² ಪ್ಲಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0 ಈ ಸಮೀಕರಣವನ್ನು ಅಪವರ್ತನ ವಿಧಾನದಿಂದ ಬಿಡಿಸ್ರಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಳ್ಳೋಣ x² ಪ್ಲಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0. 10 ಅದ, 2 5 10 ಹೀಗೂ ಕೂಡ ಹೊಡ್ಕೊಳ್ಬೋದು. x² ಮೈನಸ್ 2x ಪ್ಲಸ್ 5x ಮೈನಸ್ 10 ಇಸ್ ಈಕ್ವಲ್ ಟು 0. ಸೊ ಕಾಮನ್ ತಗೊಳ್ಳೋಣ x ಮೈನಸ್ 2 ಪ್ಲಸ್ 5 x ಮೈನಸ್ 2 ಇಸ್ ಈಕ್ವಲ್ ಟು 0, x ಪ್ಲಸ್ 5 x ಮೈನಸ್ 2 ಇಸ್ ಈಕ್ವಲ್ ಟು 0. ಸೊ x ಪ್ಲಸ್ 5 ಇಸ್ ಈಕ್ವಲ್ ಟು 0 ಮತ್ತು x ಮೈನಸ್ 2 ಇಸ್ ಈಕ್ವಲ್ ಟು 0. ಸೊ x ದ ಬೆಲೆ -5 ಮತ್ತು 2 ಅಂತಕ್ಕದ್ದು ಬರ್ತದೆ. ಇದು ಈ ಲೆಕ್ಕ ಇತ್ತು. 20ನೇ ಲೆಕ್ಕ x² ಪ್ಲಸ್ x ಪ್ಲಸ್ 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಕೇಳಿದ್ದಾರೆ. ಸೊ ಬರ್ಕೊಳ್ಳೋಣ p of x is equal to 0, p of x is equal to x² plus 7x plus 10. ಆವಾಗ ನಾವು ಏನು ಮಾಡ್ಬೋದು? ಎಸ್, ಇದನ್ನು ಹಾಕ್ಬೋದು. ಸೊ ಇಷ್ಟು ಹಾಕಿದಾಗ ನಮ್ಗೆ ಏನು ಬರ್ತದೆ? ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿದಿದ್ದೀವಿ -70. ಓಕೆನಾ? ಅವಾಗ ಶೂನ್ಯತೆಗಳ ಗುಣಲಬ್ಧ ಎಷ್ಟು ಬಂತು? 10 ಅಂತಕ್ಕಂಥದ್ದು ಬಂತು. ಇಷ್ಟು ಈ ಲೆಕ್ಕ ಇತ್ತು. 2 ಅಂಕಕ್ಕೆ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. 21ನೇ ಪ್ರಶ್ನೆಗೆ ಹೋಗೋಣ. ಅದಿತ್ತು ಟ್ರಿಗ್ನೋಮೆಟ್ರಿ ಮೇಲೆ ಇರ್ತಕ್ಕಂಥ 2 ಲೆಕ್ಕಗಳು ಇದ್ದಾವೆ. ಸೊ 2 ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಲೆಕ್ಕ ಇತ್ತು. ಸೊ ಫಸ್ಟ್ ಒನ್ ಸಾಧಿಸಿ ಅಂತ ಇದೆ. ಸೊ 1ನೇ ಲೆಕ್ಕ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಫಸ್ಟ್ ಲೆಕ್ಕ ಇತ್ತು. ಇದು LHS ದಿಂದ RHS ವರೆಗೆ ಅಂತಕ್ಕಂಥದ್ದು. ಸ್ವಲ್ಪ ಸ್ಟೆಪ್ಸ್ಗಳನ್ನು ನೋಡ್ಕೊಡ್ರಿ. ಸೊ ನಿಮಗೆ ಡಾಟಾ ಗೊತ್ತಿರಬೇಕು ಸ್ನೇಹಿತರೆ. ಸೊ ನಿಮಗೆ ಡಾಟಾ ಗೊತ್ತಿತ್ತಂದರೆ ಖಂಡಿತವಾಗಿ ನೀವು ಏನು ಮಾಡ್ತೀರಪ್ಪ ಅಂತಂದರೆ ಲೆಕ್ಕಗಳನ್ನು ಬಿಡಿಸ್ತೀವಿ. ನಿಮ್ಮ ಕಡೆ ಡಾಟಾ ಇರಲಿಲ್ಲ, ಸೊ ಬೇಸಿಕ್ ಆಗಿರ್ತಕ್ಕಂಥ ಆಪರೇಷನ್ ಸಾಮಾನ್ಯ ಮೂಲಕ್ರಿಯೆಗಳ ಬಗ್ಗೆ ನಾಲೆಡ್ಜ್ ಬೇಕು. ಸೊ 2ನೇದು ಕೂಡ ಟ್ರಿಗ್ನೋಮೆಟ್ರಿ ಲೆಕ್ಕ ಇದೆ. ಸೊ ಇದನ್ನು ಕೂಡ ನೋಡ್ಕೊಡ್ರಿ. ಸೊ ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಲೆಕ್ಕ ಇತ್ತು ನೋಡಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಸ್ಟೆಪ್ಸಲ್ಲೇ ಲೆಕ್ಕಗಳನ್ನು ಬಿಡಿಸಿದ್ದಾರೆ. ಇದು ಇದ್ರ ಉತ್ತರ ಇತ್ತು. 2 3 4 7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಸೊ ಬರೆಯೋಣ 2 3 4 7
ಇಲ್ಲಿ x1 2 ಆಗಿರಲಿ, y1 3 ಆಗಿರಲಿ, x2 4 ಇರಲಿ, y2 7 ಇರಲಿ. ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಬೇಕಾದ್ರೆ Pxy x1 + x2 ಡಿವೈಡೆಡ್ ಬೈ 2 y1 + y2 ಡಿವೈಡೆಡ್ ಬೈ 2. ಅವಾಗ ಇದ್ರಲ್ಲಿ ಮಧ್ಯಬಿಂದುವನ್ನು ಹಾಕಿದಾಗ 3 5 ಅಂತಕ್ಕದ್ದನ್ನು ನಮಗೆ ಬರ್ತದೆ. 2 1 2 3 2 1 2 5 3 5 ಅನ್ನೋದೇನು ಇಲ್ಲಿ ಉತ್ತರ ಬರಬೇಕು. 23 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತಲೇ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಎಸ್ 23ನೇ ಪ್ರಶ್ನೆಗೆ ಬರೋಣ. 2 + 3 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸ್ಕೊಡ್ರಿ ಫಸ್ಟ್. ಅವಾಗ 2 + √3 P ಡಿವೈಡೆಡ್ ಬೈ Q. ಇಲ್ಲಿ P Q ಇವುಗಳನ್ನ ಬರ್ಕೊಡ್ರಿ. Q is not equal to 0. ಅವಾಗ √3 P ಡಿವೈಡೆಡ್ ಬೈ Q - 2. ಸೊ √3 P - 2Q ಡಿವೈಡೆಡ್ ಬೈ Q. ಆವಾಗ √3 ಭಾಗಲಬ್ಧ ಸಂಖ್ಯೆ ಆಗಿರಲಿ. therefore P - 2Q ಡಿವೈಡೆಡ್ ಬೈ Q ಒಂದು ಭಾಗಲಬ್ಧ ಸಂಖ್ಯೆ. ಆದರೆ √3 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ವೈರುಧ್ಯಕ್ಕೆ ಎಡೆ ಮಾಡಿಕೊಡ್ತದೆ. ಆದ್ದರಿಂದ ನಮ್ಮ ಊಹೆ 2 + √3 ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದು ತಪ್ಪು. ಸೊ therefore 2 + √3 ಒಂದು ಅಭಾಗಲಬ್ಧ ಸಂಖ್ಯೆನೇ ಆಗಿದೆ. ಮುಂದಿನ ಪ್ರಶ್ನೆ. 2x + y = 6, 2x - y = 2. x ಮತ್ತು y ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ವೆರಿ ಸಿಂಪಲ್ ಅದ, ಬರ್ಕೊಳ್ಳೋಣ. 2x + y = 6 ಮೊದಲನೇದು, 2x - y = 2 ಎರಡನೇದು. 1 ಮತ್ತು 2 ಕೂಡಿಸಿದಾಗ ಏನಾಗ್ತದಪ್ಪ ಅಂದ್ರೆ ಇದು 4x ಅದ, ಆಮೇಲೆ ಇದೇನಾಗ್ತದೆ 8 ಅಂತ ಬರ್ತದೆ. ಓಕೆನಾ. ಇವಾಗ x ಬೆಲೆ ಎಷ್ಟಾಗ್ತದೆ? 4 1 4 2 7 ಬರ್ತದೆ. ಒಂದನೇ ಸಮೀಕರಣದಲ್ಲಿ x ದ ಬೆಲೆಯನ್ನು 2 ಅಂತ ಹಾಕೋಣ. 2 2 4. ಸೊ 6/4 ಅಂತಂದ್ರೆ ಎಷ್ಟಾಗ್ತದೆ? 2 ಅಂತಕ್ಕ. 6 - 4 ಅಂದರೆ ಸೊ 2 ಅಂತಕ್ಕಂಥದ್ದು ಬರ್ತದೆ. ಸೊ ಇಷ್ಟು ಇದರದ ಉತ್ತರ ಸಿಂಪಲ್ ಆಗಿ ಇತ್ತು. 3 ಅಂಕದ ಪ್ರಶ್ನೆ. ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ. ಒಂದು ಅವಿಭಾಜ್ಯ ಸಂಖ್ಯೆ 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಒಂದು ಬೆಸ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ, ನಾವು ಅದನ್ನು ಬರ್ಕೊಳ್ಳೋಣ. ಎಸ್, ದಾಳವನ್ನು ಎಸೆದಾಗ ಬರುವ ಫಲಿತಗಳ ಗುಣಗಳು ಎಸ್ 1 2 3 4 5 6 n(s) 6 ಬರ್ತದೆ. ಆ ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಇಷ್ಟರಲ್ಲಿ ಅವಿಭಾಜ್ಯ ಸಂಖ್ಯೆಗಳು 2 3 5. ಸೊ 1 ತಗೊಳ್ರಿ, 3 ಅಂತ ತಗೊಳ್ರಿ. ಸೊ n(e) = n(s) ಅಂದರೆ 3/6 1/2 ಅಂತ ಬರ್ತದೆ. ಇನ್ನು 2 ಮತ್ತು 6ರ ನಡುವಿನ ಒಂದು ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ 3 4 5 ಅದ. ಸೊ ಎಷ್ಟು ಬಂದ? 3 ಬಂತು. ಸೊ 3/6 ಅಂದರೆ 1 ಅಂತ ಬಂತು. ಇನ್ನು ಒಂದು ಬೆಸ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಒಂದು ಬೆಸ ಸಂಖ್ಯೆ ಸೊ ಎಷ್ಟದ? 1 3 5. ಸೊ 3. ಸೊ 3/6 ಅಂದರೆ 1/2 ಅಂತಕ್ಕಂಥನ್ನ ಸಂಭವನೀಯತೆಯನ್ನು ನೀವು ಲೆಕ್ಕಗಳನ್ನು ಹಾಕ್ಬೋದು. ಮುಂದಿನ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ 1 ರಿಂದ 90ರವರೆಗಿನ ಸಂಖ್ಯೆಗಳು ನಮೂದಾಗಿರುವ 90 ಬಿಲ್ಲೆಗಳು ಇವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯಾದೃಚ್ಛಿಕವಾಗಿ ತೆಗೆದರೆ ಅದು 2 ಅಂಕಿಯ ಒಂದು ಸಂಖ್ಯೆ, ಒಂದು ಪೂರ್ಣ ವರ್ಗ ಸಂಖ್ಯೆ, 5ರಿಂದ ಭಾಗವಾಗುವ ಒಂದು ಸಂಖ್ಯೆಯನ್ನು ಹೊಂದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದನ್ನೇ ನೀವೇನು ಮಾಡ್ಬೋದು ಸ್ನೇಹಿತರೆ, ಬರಿಬೋದು. ಸೊ ಫಸ್ಟ್ ಬರ್ಕೊಳ್ಳೋಣ. 1 ರಿಂದ 90ರವರೆಗಿನ ಫಲಿತಗಳಾಗನ. ಸೊ h = 1 2 3 -20 n(s) = 90 ಬತ್ತು. ಅವಾಗ 2 ಅಂಕಿಯ ಒಂದು ಸಂಖ್ಯೆ ಪಡೆಯುವ ಫಲಿತಗಳ ಅಂತ ಕೇಳಿದ್ದಾರೆ. ಓಕೆನಾ. ಅದೇನಾಗದ? 2 ಅಂಕಿ ಕೇಳಿದ್ದಾರೆ. ಸೊ 10 11 12 90 ಬತ್ತು. ಅವೆಷ್ಟು ಬಂದು n(a) = 81 ಅಂತ ಬತ್ತು. ಅವಾಗ P(a) = n(a) ಡಿವೈಡೆಡ್ ಬೈ n(s) ಅಂದರೆ 81/90 ಅಂದರೆ 9/10 ಅಂತ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ. ಅದರಲ್ಲಿ ಕಂಡುಹಿಡಬೇಕಿತ್ತು ಒಂದು ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಫಲಿತ ಗಣಗಳ ಅಂತ ಕೇಳಿದ್ರು. ಅದರಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳ ಫಲಿತ ಗಣಗಳು 9 ಇದಾವೆ. 1 4 9 16 25 36 49 64 80. ಸೊ n(b) = 9 ಸೊ n(b) ಡಿವೈಡೆಡ್ ಬೈ n(s) ಅಂದರೆ 9/90 ಅಂದರೆ 1/10 ಅಂತ ಆಗ್ತದೆ. ಇನ್ನು 5ರಿಂದ ಭಾಗವಾಗುವ ಸಂಖ್ಯೆ ಸೊ ಎಷ್ಟು 90 ಒಳಗಡೆ ಇರಬೇಕಂತ ಕೇಳಿದ್ದಾರೆ. ಸೊ ಎಷ್ಟು 5ರಿಂದ ಭಾಗವಾಗುವ ಸಂಖ್ಯೆ 18 ಬರ್ತು. ಸೊ 18/20 ಅಂದರೆ 2/10 ಅಂತ ಉತ್ತರ ಬರ್ತದೆ. ವೆರಿ ಈಸಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬನೆ ಇರ್ತದ ಅಂತ ಸಾಧಿಸ್ರಿ ಅಂತ ವೃತ್ತದ ಮೇಲಿನ ಪ್ರಮೇಯವನ್ನು ನಿಮಗೆ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಸೊ ಫಸ್ಟ್ ಚಿತ್ರ ತಗೊಳ್ರಿ. ಓ ವೃತ್ತ ಕೇಂದ್ರವಾಗಿರಲಿ. XY P ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಆಗದ. OP ಯು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಆಗದ. ಸಾಧನೀಯ ಬರ್ಕೊಡ್ರಿ, ರಚನೆ ಬರ್ಕೊಡ್ರಿ, ಸಾಧನೆ ಅದ. ಓಕೆನಾ. ಸೊ ನೆಕ್ಸ್ಟ್ ಇದು ಏನಾಗ್ತದಪ್ಪ ಅಂದ್ರೆ ಇಷ್ಟು ನಾವೇನು ಮಾಡ್ಬೋದು ಲಾಸ್ಟಿಗೆ ಒಂದು ಸರಳ ರೇಖೆಗೆ ಅದರ ಹೊರಗಿನ ಚಿಕ್ಕ ಬಿಂದುವಿನಿಂದ ಎಳೆಯಬಹುದಾದ ರೇಖೆಗಳಲ್ಲಿ ಅತ್ಯಂತ ಚಿಕ್ಕದೇ ಲಂಬವಾಗಿದೆ ಅನ್ನೋದನ್ನು ನೀವೇನು ಮಾಡ್ಬೋದು ಸಾಧನೆಗಳನ್ನು ಮಾಡಿ ಅದರ ಉತ್ತರಗಳನ್ನು ಇಡಬಹುದು. ಮುಂದಿನ ಪ್ರಶ್ನೆ. 2 ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ 195 ಆದರೆ ಆ ಪೂರ್ಣಾಂಕಗಳನ್ನೇ ಕಂಡುಹಿಡಿಯಿರಿ. 22ನೇ ಪ್ರಶ್ನೆ ಬಿಡಿಸೋಣ. ಒಂದು ಬೆಸ ಸಂಖ್ಯೆ x ಆಗಿರಲಿ, ಮತ್ತೊಂದು ಬೆಸ ಸಂಖ್ಯೆ x + 2 ಆಗ್ತದೆ.
ಅವಾಗ ಎರಡೂ ಬೆಸ ಸಂಖ್ಯೆಗಳ ಗುಣಲಬ್ಧ ಎಕ್ಸ್ ಇನ್ ದ ಬ್ರೇಕೆಟ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 195. ಅವಾಗ ನಮಗೆ ಏನಾಗ್ತದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಸ್ ಈಕ್ವಲ್ ಟು 195. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 195 ಇಸ್ ಈಕ್ವಲ್ ಟು 0. ಸೊ ಅವಾಗ ಇದನ್ನು ನಾವು ಬಿಡಿಸಿದಾಗ ಎಕ್ಸ್ ಬೆಲೆ 13, ಎಕ್ಸ್ ಬೆಲೆ ಮೈನಸ್ 15 ಬರ್ತದೆ. ಸಂಖ್ಯೆ ಧನಾತ್ಮಕವಾಗಿರಬೇಕು. ಎಸ್ ಮೈನಸ್ 15 ಪರಿಗಣಿಸಲು ಬರೋದಿಲ್ಲ ಅಂತ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇನ್ನು ಅವಾಗ ಮುಂದೆ ಮತ್ತೆ ಏನು ಬರಬೇಕು, ಎಕ್ಸ್ ಇಸ್ ಈಕ್ವಲ್ ಟು 13 ಮತ್ತು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 2, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 13. ಸೊ ಎರಡು ಎಲ್ಲಾಗ್ತದೆ ಬಂದರೆ 13 ಮತ್ತು 2 15 ಆಗ್ತದೆ. ಅವಾಗ ಎರಡು ಕ್ರಮಾನುಗತ ಧನ ಬೆಸ ಸಂಖ್ಯೆಗಳು 13 ಮತ್ತು 15 ಆಗಿರ್ತಾವ ಅಂತ ಬರೆದ್ರೆ 3 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್. ಒಂದು ಆಯತಾಕಾರದ ಹೊಲದ ಕರ್ಣ ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗದ. ಅದರ ದೊಡ್ಡ ಬಾಹು ಚಿಕ್ಕ ಬಾಹುವಿಗಿಂತ 30 ಮೀಟರ್ ಹೆಚ್ಚಾಗಿದ್ರೆ ಆ ಹೊಲದ ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಬಿಡಿಸೋಣ. ಸೊ ಫಸ್ಟ್ ಎಲ್ಲ ಹೊಲದ ಚಿತ್ರಗಳನ್ನು ತೆಗೆಯೋಣ. ಚಿಕ್ಕ ಬಾಹುವಿನ ಉದ್ದ ಎಕ್ಸ್ ಆಗಿರಲಿ, ಆಯತದ ಉದ್ದ ಎಕ್ಸ್ ಪ್ಲಸ್ 30 ಎಮ್ ಅದ, ಆಯತದ ಕರ್ಣ ಎಕ್ಸ್ ಪ್ಲಸ್ 60 ಎಮ್. ತ್ರಿಭುಜ ತಗೊಳ್ಳೋಣ. ಪೈಥಾಗೋರಸ್ ಪ್ರಮೇಯ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಹಾಕೋಣ. ಅವಾಗ ನಮಗೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ ಎಷ್ಟು ಬರಬೇಕು, 120 ಮೀಟರ್ ಅಂತಕ್ಕಂಥದ್ದು ಉತ್ತರ ನಮ್ಗೆ ಏನಾಗ್ತದೆ, ಸಿಗ್ತದೆ. ಸೊ ವೆರಿ ಈಸಿಯಾಗಿ ನೀವು ಏನು ಮಾಡ್ಬೋದು, ಇದನ್ನು ಬಿಡಿಸ್ಬೋದು. ಮುಂದಿನ ಪ್ರಶ್ನೆ. ಎ ಬಿ ಸಿ ತ್ರಿಭುಜದಲ್ಲಿ ಪಿ ಕ್ಯೂ ಸಮಾಂತರ ಬಿ ಸಿ ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಆಗಿದ್ರೆ ಪಿ ಇ ಇಸ್ ಈಕ್ವಲ್ ಟು ಇ ಕ್ಯೂ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಚಿತ್ರ ಡಯಾಗ್ರಾಮನ್ನು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಸೊ ಅವಾಗ ಬರ್ತದೆ ತ್ರಿಭುಜ ಎ ಬಿ ಡಿಯಲ್ಲಿ ಥೇಲ್ಸನ ಉಪಪ್ರಮೇಯದ ಪ್ರಕಾರ ಎ ಪಿ ಡಿವೈಡೆಡ್ ಬೈ ಬಿ ಪಿ ಇಸ್ ಈಕ್ವಲ್ ಟು ಎ ಇ ಡಿವೈಡೆಡ್ ಬೈ ಡಿ ಇ ಇಸ್ ಈಕ್ವಲ್ ಟು ಪಿ ಇ ಡಿವೈಡೆಡ್ ಬೈ ಬಿ ಡಿ. ಹಾಗಾದ್ರೆ ಸೊ ತ್ರಿಭುಜ ಎ ಡಿ ಸಿಯಲ್ಲಿ ಥೇಲ್ಸನ ಉಪಪ್ರಮೇಯವನ್ನು ಸಾಧಿಸಬೇಕು. ಅವಾಗ ಲಾಸ್ಟ್ ನಾವು ಏನು ಮಾಡ್ಬೋದು, ಪಿ ಇ ಇಸ್ ಈಕ್ವಲ್ ಟು ಇ ಕ್ಯೂ ಅಂತ ಪ್ರೂವನ್ನು ಮಾಡ್ಬೋದು. ಮುಂದಿನ ಪ್ರಶ್ನೆ. ಮಧ್ಯಾಂಕಗಳನ್ನು ಕಂಡುಹಿಡಬೇಕು. ವರ್ಗಾಂತರದ ಆವೃತ್ತಿ ಅದು. ಸೊ ಎರಡು ಮಧ್ಯಾಂಕದ ವರ್ಗಾಂತರ ಮತ್ತು ಆವೃತ್ತಿ ಕಂಡುಹಿಡಿದಾಗ ಫಸ್ಟ್ ಎಫ್ಗಳನ್ನು ಕೂಡಿಸ್ರಿ, 50 ಅಂತ ಬರ್ತದೆ. ಓಕೆ, ಆಮೇಲೆ ಅದ್ರದ್ದು ಕೆಳಮಿತಿ ಮೇಲ್ಮಿತಿಗಳನ್ನು ತಗೊಳ್ರಿ. ಸೊ ಎಲ್ಲ ಎದ್ದಾಗದಾಗ ಗಾತ್ರ ಬರ್ತದೆ. ಕೆಳಮಿತಿ ಮೇಲ್ಮಿತಿ ಗಾತ್ರ ಆವೃತ್ತಿಗಳನ್ನು ಗುರುತಿಸ್ರಿ. ಅವಾಗ ಸೂತ್ರ ಅದ. ಸೊ ಸೂತ್ರದಲ್ಲಿ ಹಾಕಿದಾಗ 30.6 ಅಂತಕ್ಕಂಥದ್ದು ಉತ್ತರ ಬರಬೇಕು. ಇಟ್ಸ್ ಅ ವೆರಿ ಈಸಿಯಾಗಿರ್ತಕ್ಕಂಥ ಪ್ರಾಬ್ಲಮೇ ಇತ್ತು. ಮೂಟು 30 ಬಹುಲಕಗಳನ್ನು ಕಂಡುಹಿಡಿಯತಕ್ಕಂಥ ಲೆಕ್ಕ. ಸೊ ಬಹುಲಕಗಳನ್ನು ಕಂಡುಹಿಡಿಬೇಕಾದ್ರೆ ಸೊ ವರ್ಗಾಂತರ ಇದೆ, ಆವೃತ್ತಿ ಇದೆ. ಗರಿಷ್ಠ ಆವೃತ್ತಿ ನೋಡ್ಕೊಡ್ರಿ ಎಷ್ಟು ಬತ್ತು. ಬಹುಲಕದ ಆವೃತ್ತಿ 25 ಮೈನಸ್ 30 ಬತ್ತು. ಇದ್ರದ್ದು ಕೆಳಮಿತಿ ಗಾತ್ರ ಆವೃತ್ತಿಗಳನ್ನು ತಗೋಬೇಕು. ಬಹುಲಕದ ಸೂತ್ರಗಳನ್ನು ಹಾಕಿದಾಗ 28 ಅಂತ ಬರ್ತದೆ. ಸರಾಸರಿ ಮಧ್ಯಾಂಕ ಬಹುಲಕದ ಮೇಲೆ ನಿಮಗೆ ಎಷ್ಟು ಲೆಕ್ಕಗಳು ಬಂದೇ ಬರ್ತಾವೆ. ನೀವು ಭಾಳ ನೀಟಾಗಿ ಪ್ರಾಕ್ಟೀಸ್ಗಳನ್ನು ಮಾಡ್ಕೋಬೇಕು. 2, 1, 7, 6 ಬಿಂದುವನ್ನು ಸೇರಿಸುವ ರೇಖಾಖಂಡವನ್ನು 3:2ರಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇದು ಯಾವತ್ತೂ ಕೂಡ ಎನಿ ಟೈಮ್ ಫೇವ್ರೇಟ್ ಕ್ವಶನ್ಸು, ಮತ್ತು ಇದು ಪ್ರತಿ ಸಲ ಬಂದೇ ಬರ್ತದೆ. ಬರ್ಕೊಡ್ರಿ. x1 2, y1 1, x2 7, y2 6, m1 3, m2 2. ಭಾಗ ಪ್ರಮಾಣ ಸೂತ್ರವನ್ನು ಹಾಕ್ರಿ. ಭಾಗ ಪ್ರಮಾಣ ಸೂತ್ರ ಏನು ಹೇಳ್ತದೆ, m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m2 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2ದಲ್ಲಿ ಅವುಗಳನ್ನು ಹಾಕಿದಾಗ ಸೊ ಎಷ್ಟು ಬತ್ತು, 5 4 ಅಂತ ಬತ್ತು. ವೆರಿ ಈಸಿಯಾಗಿ ನೀವು ನಿರ್ದೇಶಾಂಕದ ಮೇಲೆ ಭಾಗ ಪ್ರಮಾಣ ಸೂತ್ರದ ಲೆಕ್ಕವನ್ನು ಹಾಕಿ ಬಿಡಿಸಬಹುದು. ಮುಂದಿನ ಪ್ರಶ್ನೆ. 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 9, ಅವುಗಳ ಉತ್ಕ್ರಮ ಮೊತ್ತ 9/20. ಹಾಗಾದ್ರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಸೊ ಆ ಸಂಖ್ಯೆಗಳು ಏನಾಗಿರಲಿ, ಎಕ್ಸ್ ಮತ್ತು ವೈ ಆಗಿರಲಿ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9, ವೈ ಇಸ್ ಈಕ್ವಲ್ ಟು 9 ಮೈನಸ್ ಎಕ್ಸ್. ಸೊ ನಿಬಂಧನೆಗಳ ಪ್ರಕಾರಗಳನ್ನು ತಗೊಳ್ಳೋಣ. ಅವಾಗ ಏನಾಗ್ತದಪ್ಪ ಅಂದ್ರೆ ಎರಡೂ ಸಂಖ್ಯೆಗಳು ನಮಗೆ ಕಂಡುಹಿಡಿದ್ರೆ ಸಿಗ್ತದೆ. 4 ಮತ್ತು 5 ಅಂತಕ್ಕಂಥದ್ದು ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕನೇ ಇತ್ತು. ಮುಂದಿನ ಪ್ರಶ್ನೆ. ಒಂದು ಕೊಡೆಯ ಸಮ ಅಂತರದಲ್ಲಿ 8 ಕಡ್ಡಿಗಳನ್ನು ಹೊಂದಿದೆ. ಕೊಡೆಯು 45 ಸೆಂಟಿಮೀಟರ್ ತ್ರಿಜ್ಯವಿರುವ ಚಪ್ಪಟೆಯಾದ ವೃತ್ತ ಎಂದು ಭಾವಿಸ್ರಿ. 2 ಅನುಕ್ರಮ ಕಡ್ಡಿಗಳ ನಡುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ ಕ್ವಶನ್ಸ್ ಇತ್ತು. ಸೊ ಅದನ್ನು ನೀವೇನು ಬರ್ಬೋದು, ಆರಾಮಾಗಿ 2 ಕಡ್ಡಿಗಳ ನಡುವಿನ ಕೋನ 360/8 45 ಡಿಗ್ರಿ. ಸೊ ಹಾಗೆ ಎಷ್ಟಾಗ್ತದಪ್ಪ ಅಂದರೆ 795.53 cm² ಅಂತಕ್ಕಂಥದ್ದೇ ಉತ್ತರ ಅಲ್ಲಿ ಬರಬೇಕು. ಮುಂದಿನ ಪ್ರಶ್ನೆ. ಚಿತ್ರದಲ್ಲಿ ಒ ಎ ಬಿ ಸಿ ಚೌಕ ಒ ಪಿ ಬಿ ಕ್ಯೂ ವೃತ್ತ ಚತುರ್ಥಕದಲ್ಲಿ ಅಂತಸ್ಥವಾಗದು. ಒ ಎ ಇಸ್ ಈಕ್ವಲ್ ಟು 20 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಸೊ ಏನು ಮಾಡ್ತೀರಿ, ಪೈಥಾಗೋರಸ್ ಪ್ರಮೇಯ ಹೋಗ್ತೀರಿ. ತ್ರಿಭುಜ ಒ ಎ ಬಿಯಲ್ಲಿ ಕೋನ 90 ಡಿಗ್ರಿ ಆದ್ರೆ ಒ ಬಿ ಸ್ಕ್ವೇರ್ ಪ್ಲಸ್ ಒ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಎ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಹಾಕ್ತೀವಿ. ಸೊ 800 ಅಂತಕ್ಕಂಥದ್ದು ಅಲ್ಲಿ ಬರ್ತದೆ. ಆಮೇಲೆ ಈ ಒ ಬಿ ಇಸ್ ಈಕ್ವಲ್ ಟು √800 ಆದ್ರೆ √400 × 2 ಅಂತ ಮಾಡ್ಕೋತೀವಿ. ಅವಾಗ ಒ ಬಿ ಏನಾಗ್ತದೆ, 20√2 ಬರ್ತದೆ. ತ್ರಿಜ್ಯ ಸಿಗ್ತದೆ ನಮಗೆ R20 √2 ಅಂತ ಬರ್ತದೆ. ಅವಾಗ ತ್ರಿಜ್ಯಾಂತರ ಖಂಡದ ಸೂತ್ರದಲ್ಲಿ ಹಾಕೋಣ.
ಸೊ ಅವಾಗ ಏನಾಗ್ತದೆ ನಮಗೆ 628.5 cm² ಅಂತ ಬರ್ತದೆ. ಇನ್ನು ಚೌಕದ ವಿಸ್ತೀರ್ಣ ಕಂಡಿಡಿಯೋಣ. ಸೊ ವಿಸ್ತೀರ್ಣ = ಬಾಹು ಇಂಟು ಬಾಹು. ಸೊ ಅವಾಗ ಏನಾಗ್ತದಪ್ಪ ಅಂತಂದ್ರೆ 400 ಸಿಗ್ತದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಸೊ ಅದರಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಚೌಕದ ವಿಸ್ತೀರ್ಣವನ್ನು ಕಳೀತಾರೆ. ಸೊ ಅವಾಗ 228.5 cm² ಅನ್ನೋದು ಉತ್ತರ ನಿಮ್ಮದು ಬರಬೇಕು. ಮುಂದಿನ ಪ್ರಶ್ನೆ 33 ನೋಡ್ಕೊಡ್ರಿ. 90 ಸೆಂಟಿಮೀಟರ್ ಎತ್ತರವಿರುವ ಹುಡುಗಿಯೊಬ್ಬಳು 1.2 ಮೀಟರ್ ಜವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಿಂದ ಹೊರ ನಡೆಯುತ್ತಿದ್ದಾಳೆ. ದೀಪ ನೆಲದಿಂದ 3.6 ಸೆಂಟಿಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವೇನು ಅಂತ ಕೇಳಿದ್ರು. ಚಿತ್ರಗಳನ್ನು ನೋಡಿದ್ದೀರಿ. ಎಸ್. ಸೊ ಅವಾಗ ಬರ್ಕೊಡ್ರಿ. ಸೊ ಬರ್ಕೊಂಡ ನಂತರ ಏನಾಗ್ತದೆ, ದೀಪದ ಕಂಬ AB 3.6 ಮೀಟರ್, ಹುಡುಗಿ ಎತ್ತರ ಎಷ್ಟದ CD = 90 ಸೆಂಟಿಮೀಟರ್, ಅಂದರೆ ಅದು 0.9 m ಆಗ್ತು. ಹುಡುಗಿನ ನೆರಳಿನ ಉದ್ದ DE XM ಆಗಿರಲಿ. ಅವಾಗ ನಮಗೆ ಏನಾಗ್ತದಪ್ಪ ಅಂತಂದ್ರೆ 4x ಅಂತಕ್ಕಂಥದ್ದು ಸಿಗ್ತದೆ. ಸೊ ನೆಕ್ಸ್ಟ್ ಇದನ್ನು ಮಾಡಿಸಿದಾಗ ಒಟ್ಟು ನೆರಳಿನ ಉದ್ದ ಎಷ್ಟಾಗಬೇಕು, 1.6 ಮೀಟರ್ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಬರಬೇಕು. ಇನ್ನು ಗ್ರಾಫ್ ಇದೆ 2x + y = 10, 3x - y = 5 ಅಂತ ಇದೆ. ಸೊ ಗ್ರಾಫ್ ಲೆಕ್ಕಗಳನ್ನು ಬಿಡಿಸ್ರಿ. ಸೊ ಬಿಡಿಸಿದಾಗ ನಿಮ್ಮ ಗ್ರಾಫ್ ಏನಾಗಬೇಕು ಅಂದ್ರೆ ಈ ಥರ ಬರಬೇಕದು. ಸೊ ಡಾಟಾಗಳನ್ನು ತಗೊಂಡು ಈ ಥರ ಲೆಕ್ಕಗಳನ್ನು ಹಾಕ್ರಿ. ಮೊದಲಿಗೆ ಎಕ್ಸಲ್ಲಿ 1, 2, 3 ಅಂತ ಹಾಕಬೇಕು. ಅವಾಗ ಬಿಂದುಗಳು ಸಿಗ್ತವೆ. ಸೊ ಈ ಥರ ಲೆಕ್ಕಗಳನ್ನು ಹಾಕಿದರೆ ನಿಮ್ಮ ಗ್ರಾಫ್ ಕಂಪ್ಲೀಟ್ ಆಗ್ತದೆ. 35ನೇ ಪ್ರಶ್ನೆ 4 ಮಾರ್ಕ್ಸ್. ನೆಲದ ಮೇಲಿನ ಒಂದು ಬಿಂದು P ನಿಂದ 10 ಮೀಟರ್ ಎತ್ತರದ ಕಟ್ಟಡದ ಮೇಲ್ತುದಿಯ ಉನ್ನತ ಕೋನ 30 ಡಿಗ್ರಿ. ಕಟ್ಟಡದ ಮೇಲೆ ಧ್ವಜ ಹಾರಿಸಿದೆ ಮತ್ತು P ಬಿಂದುವಿನಿಂದ ಈ ಧ್ವಜಸ್ತಂಭದ ಮೇಲ್ತುದಿಗೆ ಉನ್ನತ ಕೋನ 45 ಡಿಗ್ರಿ. ಹಾಗಾದರೆ ಧ್ವಜಸ್ತಂಭದ ಉದ್ದ ಮತ್ತು ಬಿಂದುವಿನಿಂದ ಕಟ್ಟಡಕ್ಕಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ಸೊ ವೆರಿ ಈಸಿ ಆಗಿರ್ತಕ್ಕಂಥದ್ದು. ಸೊ ಟ್ರಿಗ್ನಾಮೆಟ್ರಿ ಬೇಸ್ಡ್ ಲೆಕ್ಕ ಇದೆ ಇದು. ಸೊ ಕಟ್ಟಡದ ಎತ್ತರ 10 ಮೀಟರ್. ಸೊ ಪವರ್ 30 ಡಿಗ್ರಿ ಆಗ್ತದೆ. ಆಮೇಲೆ ಡಿಗ್ರಿ 45 ಡಿಗ್ರಿ ಆಗ್ತದೆ. ಸೊ ಇಷ್ಟು AP = 10√3 ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಅಂದರೆ AD 10 + x ಮೀಟರ್ ಅಂತಂದಾಗ ತ್ರಿಭುಜ APDಯಲ್ಲಿ ನೋಡಬೇಕು. ಸೊ ಆವಾಗ 7.32 ಮೀಟರ್ ಅಂತಕ್ಕಂಥದ್ದು ಉತ್ತರ ಬರ್ತದೆ. ಅಂದರೆ ಧ್ವಜದ ಎತ್ತರ ಬಂದುಬಿಟ್ಟು 7.32 ಮೀಟರ್ ಅಂತಕ್ಕಂಥದ್ದೇ ಬರಬೇಕು. ಮುಂದಿನ ಪ್ರಶ್ನೆ, ಒಂದು ಅರ್ಧಗೋಳದ ಮೇಲೆ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ. ಅವೆರಡರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆಗಿದೆ. ಆಟಿಕೆಯ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆದರೆ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಅವಾಗ ನೀವೇನು ಮಾಡಬೇಕು, ಶಂಕುವಿನ ಘನಫಲ 1/3 πr²h, ಗೋಳದ ಘನಫಲ 4/3 πr³ ಅದ. ಸೊ ಅವಾಗ ನೀವು ಕಂಡುಹಿಡಬೇಕು. ಅವಾಗ ಸೂತ್ರಗಳನ್ನು ಹಾಕ್ತೀರಿ. ಸೊ ಸೂತ್ರಗಳನ್ನು ಹಾಕಿದಾಗ ಫಸ್ಟ್ ನಿಮಗೆ ಸಿಗ್ತಕ್ಕಂಥದ್ದು r ಸಿಗ್ತದೆ. 6 ಸೆಂಟಿಮೀಟರ್ ಬರ್ತದೆ. ಅಂದರೆ ಇದೇನು ಗೋಳದ ತ್ರಿಜ್ಯ 6 ಸೆಂಟಿಮೀಟರ್. ನಿಮ್ಮ ಉತ್ತರ ಇಲ್ಲಿ ಬರಬೇಕು. ಮುಂದಿನ ಪ್ರಶ್ನೆ, ಇದನ್ನು ಈ ತರನಾಗೂ ಕೂಡ ಅವರು ಏನು ಮಾಡಿದಾರಪ್ಪ ಅಂತಂದರೆ ಲೆಕ್ಕವನ್ನೇ ಬಿಡಿಸಿದ್ದಾರೆ. ಎಸ್, ಎರಡು ಮೆಥಡಲ್ಲಿ ಲೆಕ್ಕ ಬಿಡಿಸಿದ್ದಾರೆ ಅಂತ ಅನ್ಸುತ್ತೆ ಅದು. ಸೊ ಈ ಕಡೆ ತಗೊಂಡು ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಮಾಡಿದ್ದಾರೆ. ಸೊ ಹೆಲ್ತ್ ಕಂಡುಹಿಡಿದಿದ್ದಾರೆ 25/2 ಸೆಂಟಿಮೀಟರ್ ಬಂದದ. ಆಮೇಲೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಹಾಕಿದ್ದಾರೆ. ಸೊ ಅವಾಗ ಏನಾಗಬೇಕು, ಆ ಸೂತ್ರದಲ್ಲಿ ಎಲ್ಲ ದತ್ತಾಂಶಗಳನ್ನು ಹಾಕಿದಾಗ 214.5 cm² ಅಂತಕ್ಕಂಥದ್ದು ಉತ್ತರ ಬರಬೇಕು. ಇಷ್ಟು ನಿಮ್ದು ಆನ್ಸರಲ್ಲಿ ಏನಾಗಬೇಕು ತೋರಿಸ್ಬೇಕು. ಮುಂದೆ ಸಮಾಂತರ ಶ್ರೇಣಿಯ ಲೆಕ್ಕ ಇತ್ತು. 4 ಮತ್ತು 8ನೇ ಪದಗಳ ಮೊತ್ತ 24, 6 ಮತ್ತು 10ನೇ ಪದಗಳ ಮೊತ್ತ 44. ಹಾಗಾದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಸೊ ಬರ್ಕೊಳ್ಳೋಣ. A4 + A8 = 24, A6 + A10 = 44. ಅವಾಗ ಏನಾಗ್ತದೆ, ಸೊ ಇದು 1, ಇದು 2. ಸೊ ಆಮೇಲೆ 1 ಮತ್ತು 2ರಲ್ಲಿ 1ಅನ್ನು ಕಳೆದಾಗ D ಸಿಗ್ತದೆ. D 5 ಬತ್ತು. ಸೊ D 5 ಬಂದಾಗ ನಾವೇನು ಮಾಡೋಣ, 1ರಲ್ಲಿ ಅದರ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ A 13 ಬತ್ತು. ಆ 3 ಪದಗಳು ಏನಾಗಿರ್ತಾವಪ್ಪ ಅಂದ್ರೆ -13, -8 ಮತ್ತು -3 ಆಗಿರ್ತದೆ. ಲಾಸ್ಟ್ ಕ್ವಶನ್, ಬಾಹು 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 ನಿರ್ಧಾರಕ ಗುಣದ ಪ್ರಮೇಯ ನಿರೂಪಿಸಿ ಸಾಧಿಸಿ ಅಂತ ಕೇಳಿದ್ದಾರೆ. ಸೊ ಇದು ವೆರಿ ಈಸಿ ಆಗಿರ್ತಕ್ಕಂಥದ್ದು. ಎರಡು ಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ತ್ರಿಭುಜಗಳ ಸಮರೂಪ ತ್ರಿಭುಜಗಳಾಗಿರ್ತವೆ ಅನ್ನೋದನ್ನು ಸಾಧಿಸ್ತಕ್ಕಂಥ ಪ್ರಮೇಯ ಇತ್ತು. ಸೊ ಇದನ್ನು ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂತಂದರೆ ಸ್ನೇಹಿತರೆ ಕಲ್ಕೊಳ್ಬೇಕು. ಸೊ ಎಷ್ಟು ಪ್ರಮೇಯಗಳನ್ನು ಬರಿತೀರಿ ಅಷ್ಟು ನೀವೇನು ಮಾಡ್ತೀರಿ, ಬೈ ಹೆಟ್ ಮಾಡ್ತೀರಿ, 7 ಮಾರ್ಕ್ಸ್ ಫಿಕ್ಸ್ ಆಗಿ ತೊಗೋತೀರಿ. ಇಷ್ಟು